ಎಲ್ಲರಿಗೂ ನಮಸ್ಕಾರ. ಮನೆಯಲ್ಲೇ ಮರಳಾದ ತುಪ್ಪ ಹೇಗೆ ಮಾಡೋದು ಅಂತ ನಾನು ನಿಮಗೆ ಇವತ್ತು ಹೇಳ್ಕೊಡ್ತೀನಿ. ನೋಡಿ, ಮೊದಲಿಗೆ ಬೆಣ್ಣೆನ ಈ ರೀತಿ ನೀಟಾಗಿ ತೊಳ್ಕೊಬೇಕು. ಒಂದು ಸಲ ಅಲ್ಲ, 3-4 ಸಲ ನೀಟಾಗಿ ತೊಳ್ಕೊಬೇಕು. ಆ ಬೆಣ್ಣೆಲಿರುವ ಮಜ್ಜಿಗೆ ಅಂಶ ಎಲ್ಲ ಹೋಗಬೇಕು. ಮಜ್ಜಿಗೆ ಅಂಶ ಇದ್ದರೆ ತುಪ್ಪ ನೀಟಾಗಿ ಬರೋದಿಲ್ಲ. ಹಾಗಾಗಿ ಕ್ಲೀನಾಗಿ ತೊಳ್ಕೊಂಡ್ರೆ 4-5 ಸಲ ತೊಳ್ಕೊಬೇಕು. ತೊಳ್ಕೊಂಡಷ್ಟು ತುಪ್ಪ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ತೊಳೆದಾದ ತಕ್ಷಣ ಈ ರೀತಿ ಇದು ಮಾಡ್ಕೋಬೇಕು. ಅದರಲ್ಲಿ ಒಂದು ಹನಿ ನೀರು ಉಳಿಬಾರ್ದು. ಈಗ ಸ್ಟವ್ ಮೇಲೆ ಇಡೋಣ. 2 ಏಲಕ್ಕಿ ಜಜ್ಜಿ ಹಾಕಿ, ಹಾಗೆ ಸ್ವಲ್ಪ ಉಪ್ಪು ಹಾಕಿ. ಏಲಕ್ಕಿ ಏನಕ್ಕೆ ಅಂದರೆ ಫ್ಲೇವರ್ ಬರಲಿಕ್ಕಾಗಿ ಮಾತ್ರ, ಮತ್ತೇನಕ್ಕಲ್ಲ. ಇದಕ್ಕೆ ವೀಳ್ಯದೆಲೆ, ತುಳಸಿ ಸೊಪ್ಪು, ಅರಿಶಿಣದೆಲೆ ಇದೆಲ್ಲ ಹಾಕ್ತಾರೆ. ಹಾಕಬೇಡಿ. ಹಾಕಿದ್ರೆ ತುಂಬ ದಿನ ಸ್ಟೋರ್ ಮಾಡಿ ಇಡೋದಕ್ಕೆ ಬರೋದಿಲ್ಲ. ಆದಷ್ಟು ಲೋ ಫ್ಲೇಮಲ್ಲಿ ಕಾಯಿಸ್ಕೊಳ್ಳಿ ತುಪ್ಪನ, ಇಲ್ಲಾಂದರೆ ಹಾಳಾಗಿಬಿಡತ್ತೆ. ನೋಡಿ, ಈ ಥರ ಬರಬೇಕು. ಈ ಥರ ಕಲ್ಲರ್ ಬರುತ್ತೆ. ಈ ಥರ ಕಲ್ಲರ್ ಬಂದ ತಕ್ಷಣ ನೀವು ಸ್ಟವ್ ಆಫ್ ಮಾಡಿಬಿಡಿ. ಈ ಥರ ಕಲ್ಲರ್ ಬಂದರೆ ತುಪ್ಪ ಆಗಿದೆ ಅಂತ ಅರ್ಥ. ಸ್ಟವ್ ಆಫ್ ಮಾಡಿ ಇಟ್ಕೊಂಡು ತಣ್ಣಗೆ ಹಾಕಿಬಿಡಿ. ತಣ್ಣಗಾದ ತಕ್ಷಣ ನೋಡಿ, ಒಂದು ಪಾತ್ರೆಗಾದರೂ ಇಲ್ಲ ಬಾಟಲ್ಗಾದರೂ ಈ ಥರ ಜರಡಿ ಹಿಡ್ಕೊಂಡು ಹಾಕ್ಕೊಳ್ಳಿ. ಇಲ್ಲಾಂದರೆ ಅಡಿಗಿರೋ ಕಸ ಎಲ್ಲ ಬಂದುಬಿಡತ್ತೆ. ನೋಡಿ, ಮರಳಾದ ತುಪ್ಪ ನೋಡೋಕ್ಕೆ ಇಷ್ಟು ಚೆನ್ನಾಗಿದೆ. ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದು ಮಾತ್ರ ಮರಿಬೇಡಿ.